ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ರೈಲ್ವೆ ಇಲಾಖೆಯಲ್ಲಿ 2238 ಹುದ್ದೆಗಳನ್ನು ಕರೆಯಲಾಗಿದ್ದು, ಟೆಕ್ನಿಷಿಯನ್ ಗ್ರೇಡ್ 1 ಆ್ಯಂಡ್ 3 ಎಂಬ ಈ ಹುದ್ದೆಯನ್ನು ಕರೆದಿದ್ದಾರೆ. ಈ ಹುದ್ದೆಗೆ ಕ್ವಾಲಿಫಿಕೇಷನ್ ಏನಿರಬೇಕಪ್ಪ ಅಂತಂದರೆ 10 ಪಾಸ್ ಆಗಿರ್ಬೋದು, ITI, PUC, BSc, ಹಾಗೆ ಡಿಪ್ಲೊಮಾ ಮತ್ತು ಇನ್ನಿತರ ಕೋರ್ಸ್ಗಳಾದರೂ ನೀವು ಅಪ್ಲೈ ಮಾಡ್ಕೋಬೋದು. ಅದೇ ರೀತಿಯಾಗಿ ಇದು ಯಾವ ರೀತಿ ಪ್ರೊಸೆಸ್ ಇರ್ತೈತಪ್ಪ ಅಂತಂದ್ರೆ, ಏಜ್ ರಿಲ್ಯಾಕ್ಷನ್ ಏನು ಇರ್ತೈತಿ ಮತ್ತು ಲಾಸ್ಟ್ ಡೇಟ್ ಯಾವಾಗ, ಏನೇನು ಸಿಲೆಬಸ್ ಓದ್ಕೋಬೇಕು ಮತ್ತು ನಮ್ಮದು ಯಾವ ರೀತಿ ಅಪ್ಲೈ ಮಾಡ್ಬೋದು, ಇದೆಲ್ಲವುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ತಪ್ಪದೆ ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಈ ವಿಡಿಯೋನ ಕೊನೆವರೆಗೂ ನೋಡ್ರಿ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ರೈಲ್ವೆ ಇಲಾಖೆಯಲ್ಲಿ 2238 ಹುದ್ದೆಯನ್ನು ಕರೆಯಲಾಗಿದ್ದು, ಇದು ರೈಲ್ವೆ ಇಲಾಖೆಯ ಅಫಿಷಿಯಲ್ ನೋಟಿಫಿಕೇಶನ್. ಇದು CEN 02 2025 ಇದು ನೋಟಿಫಿಕೇಶನ್ ನಂಬರ್ ಇರ್ತೈತಿ. ಇದನ್ನ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕೋಬೋದು. ಈಗ ವೇಕೆನ್ಸಿ ಡೀಟೇಲ್ಸ್ ನೋಡೋದಾದ್ರಪ್ಪ ಅಂತಂದ್ರೆ, ಇಲ್ಲಿ ಮೊದಲನೇದಾಗಿ ನೋಡ್ಬೋದು ನೀವು ನಂಬರ್ ಆಫ್ ದಿ ಕಾಸ್ಟ್. ಈ ನಂಬರ್ ನೋಡ್ಕೊಂಡು ನೀವು ಅಪ್ಲೈ ಮಾಡ್ಕೋಬೋದು. ಅದೇ ರೀತಿ ನೇಮ್ ಆಫ್ ದಿ ಪೋಸ್ಟ್, ಲೆವೆಲ್ 7th CPC ಇರ್ತೈತಿ, ಮೆಡಿಕಲ್ ಸ್ಟ್ಯಾಂಡರ್ಡ್ ಇರ್ತೈತಿ, ಟೋಟಲ್ ವೇಕೆನ್ಸಿ ಇರ್ತಾವೆ. ನೀವು ಯಾವುದು ಪೋಸ್ಟಿಗೆ ಅಪ್ಲೈ ಮಾಡ್ತೀರಿ ಅನ್ನೋದು ಸರಿಯಾಗಿ ನೋಡ್ಕೊಂಡು ಅಪ್ಲೈ ಮಾಡಿರಿ. ಅದೇ ರೀತಿಯಾಗಿ ನಮ್ಮಲ್ಲಿ 2238 ಪೋಸ್ಟ್ಗಳನ್ನು ಕರೆಯಲಾಗೈತಿ. ಇಲ್ಲಿ ನೋಡ್ಬೋದು ಟೋಟಲ್ ನಂಬರ್ ಆಫ್ ದಿ ಪೋಸ್ಟ್ ಎಷ್ಟಿದಾವೆ ಅಂತ ತೋರಿಸ್ತೈತಿ. ನೀವು ಅದೇ ರೀತಿಯಾಗಿ ಸರಿಯಾಗಿ ನೀವು ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ಬೇಕಲ್ಲ ಆ ಪೋಸ್ಟ್ನ ಸರಿಯಾಗಿ ತಿಳ್ಕೊಂಡು ಅಪ್ಲೈ ಮಾಡಿರಿ. ಅದೇ ರೀತಿಯಾಗಿ ಇದು ಲಾಸ್ಟ್ ಡೇಟ್ ಯಾವಾಗಪ್ಪ ಏನು ತಿಳ್ಕೊಬೇಕಪ್ಪ ಅಂತಂದ್ರೆ, ಇಲ್ಲಿ ನೋಡ್ಬೋದು ನೀವು, ಇದು ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟ್ ಆಗಿದ್ದು 28/6/2025 ಸ್ಟಾರ್ಟ್ ಆಗೈತಿ. ಅದೇ ರೀತಿಯಾಗಿ ಎಂಡ್ ಡೇಟ್ ಯಾವಾಗಪ್ಪ ಅಂದ್ರೆ ಒಂದು ತಿಂಗಳು ಇರ್ತೈತಿ. ಇಲ್ಲಿ ನೋಡ್ಕೋಬೋದು 28/7/2025 ರಾತ್ರಿ 12 ಗಂಟೆ ಮಟ್ಟ ಹೋದರೂ ನೀವು ಸಲ್ಲಿಸ್ಬೋದು. ಅದೇ ರೀತಿಯಾಗಿ ನೀವು ಪೇಮೆಂಟ್ ಮಾಡಿರ್ತಾರಲ್ಲ, ಅದು ಪೇಮೆಂಟ್ ಸಕ್ಸಸ್ ಆಗಿಲ್ಲಪ್ಪ ಅಂತಂದ್ರೂ 30ನೇ ತಾರೀಕಿಗೆ ಮಟ್ಟ ಕಾಲಾವಕಾಶ ಇರ್ತೈತಿ. ಲಾಸ್ಟ್ ಡೇಟ್ ಇರ್ತೈತಿ 30ನೇ ತಾರೀಕಿಗೆ ಪೇಮೆಂಟ್ ಮಾಡೋಕೆ. ಅಪ್ಲಿಕೇಶನ್ ಹಾಕಿದ್ರು ಆಮೇಲೆ ಪೇಮೆಂಟ್ ಮಾಡೋಣ ಅಂತ ಬಿಟ್ಟಿದ್ರೆ 30ನೇ ತಾರೀಕು ಲಾಸ್ಟ್ ಡೇಟ್ ಇರ್ತೈತಿ. ಅಷ್ಟನ್ನೂರಾಗ ನೀವು ಫೀಸ್ ಪೇಮೆಂಟ್ ಮಾಡಬೇಕು. ಅದೇ ರೀತಿ ಇವಾಗ ನೀವು ಅಪ್ಲಿಕೇಶನ್ ಹಾಕಿರ್ತೀರಿ, ಅದರಲ್ಲಿ ಏನಾದರೂ ಕರೆಕ್ಷನ್ ಐತಿಯಪ್ಪ ಅಂತಂತಂದ್ರೆ, ನೀವು ಸಣ್ಣ ಪುಟ್ಟ ಕರೆಕ್ಷನ್ ಇತ್ತಪ್ಪ ಅಂತಂದ್ರೆ 1/8/2025 10/8/2025 ಮಟ್ಟ ಕಾಲಾವಕಾಶ ಇರ್ತೈತಿ. 10 ದಿನದ ಒಳಗಾಗಿ ನೀವು ಏನೇ ಕರೆಕ್ಷನ್ ಮಾಡೋದಿದ್ರು ಕರೆಕ್ಷನ್ ಮಾಡ್ಕೋಬೋದು. ಇನ್ನು ಅದೇ ರೀತಿಯಲ್ಲಿ 2 ರೀತಿ ಟೆಕ್ನಿಷಿಯನ್ ಪೋಸ್ಟ್ಗಳು ಇರ್ತಾವೆ. ಅದರಲ್ಲಿ ಒಂದನೇದು ಬಂದ್ಬಿಟ್ಟು ಟೆಕ್ನಿಷಿಯಲ್ ಗ್ರೇಡ್ ಸಿಗ್ನಲ್ ಅಂತ ಒಂದಿರ್ತೈತಿ, ಮತ್ತು ಎರಡನೇದು ಟೆಕ್ನಿಷಿಯಲ್ ಗ್ರೇಡ್ ಅಂತ ಇರ್ತೈತಿ. ಇದರಲ್ಲಿ ನೋಡ್ಬೋದು ನೀವು ಯಾವ ರೀತಿಯಪ್ಪ ಅಂತಂತಂದ್ರೆ, ಇವಾಗ ಸ್ಯಾಲ್ರಿ ನೋಡೋದಾದ್ರಪ್ಪ ಅಂತಂದ್ರೆ 29,200. ಅಂದರೆ ಇದು 7th CPCಯಲ್ಲಿ ಇರ್ತೈತಲ್ಲ, ಇದನ್ನು ನಿಮ್ಮದು 60+K ಸ್ಯಾಲ್ರಿ ಸಿಗ್ಬೋದು. ಅದೇ ರೀತಿಯಾಗಿ ಇದರಲ್ಲಿ ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು 183 ವೇಕೆನ್ಸಿ ಇರ್ತಾವೆ. ಇನ್ನು ಎರಡನೇದು ಇದು ಟೆಕ್ನಿಷಿಯನ್ ಗ್ರೇಡ್ 3, ಇದು ಲೆವೆಲ್ 2 ಸ್ಯಾಲ್ರಿಯಲ್ಲಿ ಇರ್ತೈತಿ. ಇದು ಯಾವಪ್ಪ 19,900 ರೂಪಾಯಿ. ಅಂದರೆ ಇದು ಸಮಥಿಂಗ್ 35,000ರಿಂದ 40,000 ಪ್ಲಸ್ ಸ್ಯಾಲ್ರಿಯಲ್ಲಿ ಇರ್ತೈತಿ. ಅದೇ ರೀತಿಯಾಗಿ ಇದಕ್ಕೆ ಎಷ್ಟು ಪೋಸ್ಟ್ ಇದಾವಪ್ಪ ಅಂತಂದ್ರೆ 6,055 ಪೋಸ್ಟ್ಗಳು ಇರ್ತಾವೆ. ಅದೇ ರೀತಿ ಇವು 2 ಪೋಸ್ಟ್ಗಳು ಸೇರಿಯಪ್ಪ ಅಂತಂದ್ರೆ 6,238 ಪೋಸ್ಟ್ಗಳು ಇರ್ತಾವೆ. ಅದೇ ರೀತಿಯಾಗಿ ಏಜ್ ಲಿಮಿಟ್ ಎಷ್ಟು ಇರ್ತೈತಿಯಪ್ಪ ಅಂತಂದ್ರೆ, ಟೆಕ್ನಿಷಿಯಲ್ ಗ್ರೇಡ್ ಸಿಗ್ನಲ್ ಒಂದು ಸಿಗ್ನಲ್ದವ್ರಿಗೆ ಎಷ್ಟು ಇರ್ತೈತಿಪ್ಪ ಅಂತಂತಂದ್ರೆ 18ರಿಂದ 33 ವರ್ಷ ತನೂ ನೀವು ಅಪ್ಲೈ ಮಾಡ್ಬೋದು. ಅದೇ ರೀತಿಯಾಗಿ ಟೆಕ್ನಿಷಿಯನ್ ಗ್ರೇಡ್ 3 18ರಿಂದ 30 ವರ್ಷದವ್ರಿಗಾದ್ರೂ ನೀವು ಅಪ್ಲೈ ಮಾಡ್ಕೋಬೋದು. ಅದೇ ರೀತಿಯಾಗಿ ಇವಾಗ SC ST ಕ್ಯಾಂಡಿಡೇಟ್ಸ್ಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಷನ್ ಇರ್ತೈತಿ. ಅದೇ ರೀತಿಯಾಗಿ OBC ನಾನ್ ಕ್ರಿಮಿನಲ್ ಅಭ್ಯರ್ಥಿಗಳಿಗೆ 3 ವರ್ಷ ಏಜ್ ರಿಲ್ಯಾಕ್ಷನ್ ಇರ್ತೈತಿ. ಅದೇ ರೀತಿಯಾಗಿ ಎಕ್ಸ್ ಸರ್ವಿಸ್ ಮ್ಯಾನ್, ಅದು UR ಅಲ್ಲಿ ಅಥವಾ EWSR ಅವರಿಗಲ್ಲಿ 3 ವರ್ಷ ಏಜ್ ರಿಲ್ಯಾಕ್ಷನ್ ಇರ್ತೈತಿ. ಅದೇ ರೀತಿಯಾಗಿ ಇದೆಲ್ಲ ಚೆಕ್ ಮಾಡ್ಕೋಬೋದು. ಏಜ್ ರಿಲ್ಯಾಕ್ಷನ್ ಯಾವ್ಯಾವ ಕಾಸ್ಟಿಗೆ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನು, PWD
ಮತ್ತು ಇವೆಲ್ಲ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗಳಿಗೆ ಎಷ್ಟು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ ಎಲ್ಲದೂ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿರ್ತಾರೆ. ನೀವು ನೋಡ್ಕೋಬೋದು. ಇಲ್ಲಿ ನೋಡ್ಬೋದು ನೀವು ಇವಾಗ ಏನಾದರೂ ಮಾರ್ಕ್ ಇತ್ತಪ್ಪ ಅಂದ್ರೆ PWD ಆಗಿತ್ತಪ್ಪ ಅಂತ ವ್ಯಕ್ತಿ UR ಮತ್ತು EWS ಇತ್ತಪ್ಪ ಅಂದ್ರೆ 10 ಇಯರ್ಸು, ಮತ್ತು ಅದೇ ರೀತಿಯಾಗಿ OBC 13, 15 ಈ ರೀತಿಯಾಗಿ ಕೊಟ್ಟಿರ್ತಾರೆ. ನೀವು ಏಜ್ ರಿಲ್ಯಾಕ್ಸೇಷನು ಬರ್ತಿತ್ತಪ್ಪ ಅಂತಂದ್ರೆ ನೀವು ಸರಿಯಾಗಿ ತಿಳ್ಕೊಂಡು ಅಪ್ಲೈ ಮಾಡ್ಬೋದು. ಇದಿಷ್ಟು ಬಂದ್ಬಿಟ್ಟು ಟೆಕ್ನಿಷಿಯಲ್ ಗ್ರೇಡ್ ಸಿಗ್ನಲ್ ಒಂದು ಅದಕ್ಕೆ ಸಂಬಂಧಪಟ್ಟಿರ್ತೈತಿ. ಇನ್ನು ಅದೇ ರೀತಿಯಾಗಿ ನಾವು ಇನ್ನು ಟೆಕ್ನಿಷಿಯನ್ ಗ್ರೇಡ್ 3 ಇದ್ರ ಬಗ್ಗೆ ನೋಡೋದಾತಪ್ಪ ಅಂತಂದ್ರೆ ಇಲ್ಲಿ ನೋಡ್ಕೋಬೋದು ನೀವೆಲ್ಲ. SC/ST ಅಭ್ಯರ್ಥಿಗಳಿಗೆ 5 ವರ್ಷ, ಅದೇ ರೀತಿಯಾಗಿ OBS ನಾನ್ ಕ್ರಿಮಿನಲ್ ಅಭ್ಯರ್ಥಿಗಳಿಗೆ 3 ವರ್ಷ, ಅದೇ ರೀತಿಯಾಗಿ ನೆಕ್ಸ್ಟ್ ಬಂದ್ಬಿಟ್ಟು ಅದೇ ರೀತಿ ನೋಡ್ಬೋದು ನೀವು ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ 3 ವರ್ಷ. ಇದೆಲ್ಲ ರೀತಿ ಅದು ಟೆಕ್ನಿಷಿಯಲ್ ಗ್ರೇಡ್ ಸಿಗ್ನಲ್ 1 ಅದಕ್ಕೇನಿತ್ತಲ್ಲ ಅದೇ ರೀತಿಯಾಗಿ ಇರ್ತಾವೆ. ಆದರೆ ಇದರಲ್ಲಿ ಸ್ವಲ್ಪ ಚೇಂಜಸ್ ಇರ್ತೈತಿ, ಅದು ನೀವು ಸರಿಯಾಗಿ ನೋಡ್ಕೊಂಡು ಅಪ್ಲೈ ಮಾಡಬೇಕು. ಇಲ್ಲಿ ನೋಡ್ಬೋದು ಇವಾಗ ಏಜ್ ಗ್ರೂಪು ಯಾವ ರೀತಿ ಐತಿ ಎಲ್ಲ ಈ ಫಾರ್ಮೇಟ್ದಲ್ಲಿ ಕೊಟ್ಟಿರ್ತಾರೆ, ನೋಡ್ಕೋಬೋದು ನೀವು. ನೋಡ್ರಿ ಇವಾಗ EWS ಮತ್ತು URದವ್ರು ಆಗಿದ್ರಪ್ಪ ಅಂತಂದ್ರೆ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಲ್ಲ ಅದು ಡೇಟ್ ಆಫ್ ಬರ್ತ್ ಯಾವ ರೀತಿ ಇರ್ತದೆ ಈ ಡೇಟ್ ಆಫ್ ಬರ್ತ್ ಒಳಗಾಗಿ ಇರಬೇಕು. ಅದೇ ರೀತಿಯಾಗಿ SC/ST ಕ್ಯಾಂಡಿಡೇಟ್ಸು ಮತ್ತು ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಈ ಏಜ್ ಲಿಮಿಟು ಇದೆಲ್ಲ ನೋಡ್ಕೊಂಡು ಸರಿಯಾಗಿ ಅಪ್ಲೈ ಮಾಡ್ಕೋಬೇಕು. ಇನ್ನು ಫೀಸ್ ಬಗ್ಗೆ ಮಾತಾಡೋದಾದ್ರಪ್ಪ ಅಂತಂದ್ರೆ ಇಲ್ಲಿ ನೋಡ್ಕೋಬೋದು ನೀವು. ಇಲ್ಲೆಲ್ಲ ಕ್ಯಾಂಡಿಡೇಟ್ಸ್ಗಳಿಗೆ OBC UR EWS ಇವೆಲ್ಲ ಏನು ಬರ್ತೈತಲ್ಲ ಈ ಎಲ್ಲ ಅಭ್ಯರ್ಥಿಗಳಿಗೆ, ಅದು ಪುರುಷರಿಗೆ 500 ರೂಪಾಯಿ ಫೀಸ್ ಇರ್ತೈತಿ. ನೀವು 500 ರೂಪಾಯಿ ಫೀಸು ಅಂದರೆ ಇವು ಅಪ್ಲಿಕೇಶನ್ ಆದ ತಕ್ಷಣ ಪೇಮೆಂಟ್ ಮಾಡ್ತಾರಲ್ಲ 500 ರೂಪಾಯಿ ಪೇಮೆಂಟ್ ಮಾಡಬೇಕು. ಮತ್ತು ಇದು ಪೇಮೆಂಟ್ ಮಾಡಿದ ಅಮೌಂಟು ನೀವೇನಾದರೂ ಎಕ್ಸಾಮ್ ಅಟೆಂಡ್ ಮಾಡಿದ ತಕ್ಷಣ ನಿಮ್ದು ಅಮೌಂಟು 2 ತಿಂಗಳು ಅಥವಾ 1 ತಿಂಗಳಲ್ಲಿ ನಿಮ್ಮ 400 ರೂಪಾಯಿ ಏನೈತಿ ನಿಮ್ಮ ಅಕೌಂಟಿಗೆ ರಿಫಂಡ್ ಆಗ್ತೈತಿ, 100 ರೂಪಾಯಿ ಏನೈತಿ ಕಟ್ ಆಗ್ತೈತಿ. ಅದೇ ರೀತಿಯಾಗಿ ಇವಾಗ ನೆಕ್ಸ್ಟ್ SC/ST ಅಭ್ಯರ್ಥಿಗಳಿಗೆ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ PWD ಇಂಥೆಲ್ಲ ಅಭ್ಯರ್ಥಿಗಳಿಗೆ ಅದು ಮತ್ತು ಮಹಿಳೆಯರಿಗೆ ಟ್ರಾನ್ಸ್ಫರ್ ಜೆಂಡರ್ ಇಂಥೆಲ್ಲ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇರ್ತೈತಿ ಪೇಮೆಂಟ್ ಫೀಸು. ಅದೇ ರೀತಿ ನೀವೇನಾದರೂ ಎಕ್ಸಾಮ್ ಅಟೆಂಡ್ ಆದ್ರಿಯಪ್ಪ ಅಂತಂದ್ರೆ ಸೇಮ್ ಅದು 1 ತಿಂಗಳು ಅಥವಾ 2 ತಿಂಗಳಲ್ಲಿ ನಿಮ್ಮ ಅಮೌಂಟ್ ಸಂಪೂರ್ಣವಾಗಿ 250 ರೂಪಾಯಿನೂ ರಿಫಂಡ್ ಆಗುತ್ತೆ. ಅದೇ ರೀತಿಯಾಗಿ ಇದು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತೈತಪ್ಪ ಅಂತಂದ್ರೆ ಮೊದಲನೇದಾಗಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತೈತಿ. ಆಮೇಲೆ ಇದರಲ್ಲಿ ಸೆಲೆಕ್ಷನ್ ಆದ್ರಿಯಪ್ಪ ಅಂತಂದ್ರೆ ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಿಡ್ತಾರೆ. ಅದು ಆದ ತಕ್ಷಣ ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತೈತಿ. ಇದೆಲ್ಲ ಆಯ್ತಪ್ಪ ಅಂತಂದ್ರೆ ಈ ನೆಕ್ಸ್ಟ್ ಮೊದಲನೇದಾಗಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಯಾವ ರೀತಿ ಇರ್ತೈತಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು. ಫಸ್ಟ್ನೇ ಟೋಟಲ್ ಡ್ಯೂರೇಷನ್ 90 ಮಿನಿಟ್ಸ್ ಒಳಗೆ 100 ಕ್ವಶನ್ಸ್ ಇರ್ತೈತಿ. ಅದೇ ರೀತಿಯಾಗಿ ಇದು 1/3 ಮಾರ್ಕ್ಸ್ ಫಾರ್ ಈಚ್ ರಾಂಗ್ ಕ್ವಶನ್ಸ್ ಅಂತ ನೋಡ್ಕೊಂಡು, ಯಾಕಪ್ಪ ಅಂತ 1/3 ರೇಷೋದಲ್ಲಿ ಇರ್ತೈತಿ. ಅದೇ ರೀತಿಯಾಗಿ ಎಷ್ಟು ತೊಗೊಂಡ್ರೆ ಎಲಿಜಿಬಲ್ ಆಗ್ತಾರಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು. URದವ್ರಿಗೆ 40% ಆಗಿ ನೀವು ತೊಗೊಂಡಿರಬೇಕು. ನೆಕ್ಸ್ಟ್ ಅದೇ ರೀತಿಯಾಗಿ EWS 40%, ಅದೇ ರೀತಿ OBC ನಾನ್ ಕ್ರಿಮಿನಲ್ ಇದ್ರಪ್ಪ 30%, SC/ST 30, ST 25 ಈ ರೀತಿಯಾಗಿ ಸೆಲೆಕ್ಷನ್ ಇರ್ತೈತಿ. ಅದೇ ರೀತಿಯಾಗಿ ಇದು ಟೆಕ್ನಿಷಿಯನ್ ಗ್ರೇಡ್ 1ದವ್ರಿಗೆ ಇರ್ತೈತಿ. ಇದು ಯಾವ ರೀತಿ ಸಿಲೆಬಸ್ ಇರ್ತೈತಿಯಪ್ಪ ಅಂತಂದ್ರೆ ಅದನ್ನು ಹೇಳ್ಬಿಡ್ತೀನಿ ನಿಮ್ಗೆ. ಮೊದಲನೇದಾಗಿ ಜನರಲ್ ಅವೇರ್ನೆಸ್ದವರಿಗೆ 10 ಕ್ವಶನ್ಸ್ ಇರ್ತಾವೆ, 10 ಮಾರ್ಕ್ಸು. ಅದೇ ರೀತಿಯಾಗಿ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನ್ಸ್ದವರಿಗೆ 15 ಕ್ವಶನ್ಸು ಮತ್ತು 15 ಮಾರ್ಕ್ಸ್ ಇರ್ತೈತಿ. ಅದೇ ರೀತಿಯಾಗಿ ಬೇಸಿಕ್ ಕಂಪ್ಯೂಟರ್ಸ್ ಆ್ಯಂಡ್ ಅಪ್ಲಿಕೇಶನ್ಸು ಇದಕ್ಕೆ ಬಂದ್ಬಿಟ್ಟು 20 ಕ್ವಶನ್ಸು ಮತ್ತು 20 ಮಾರ್ಕ್ಸ್ ಇರ್ತೈತಿ. ಅದೇ ರೀತಿಯಾಗಿ ಮ್ಯಾಥಮೆಟಿಕ್ಸು 20 ಕ್ವಶನ್ನು ಮತ್ತು 20 ಮಾರ್ಕ್ಸ್ ಇರ್ತೈತಿ. ಅದೇ ರೀತಿಯಾಗಿ ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ಸು 35 ಕ್ವಶನ್ಸು 35 ಮಾರ್ಕ್ಸ್ ಇರ್ತೈತಿ. ಟೋಟಲ್ ಆಗಿ 100 ಮಾರ್ಕ್ಸಿಂದು ಅದು 100 ಕ್ವಶನ್ಸು 100 ಮಾರ್ಕ್ಸ್ ಇರ್ತೈತಿ. ಅದೇ ರೀತಿಯಾಗಿ ಟೈಮಿಂಗ್ ಬಂದ್ಬಿಟ್ಟು 90 ಮಿನಿಟ್ಸ್ ಇರ್ತೈತಿ. 1/3 ನೆಗೆಟಿವ್ ಇರ್ತೈತಿ. ನೋಡ್ಕೊಂಡು ಸರಿಯಾಗಿ ಕ್ವಶನ್ ಪೇಪರ್ ಬಿಡಿಸ್ಬೇಕಾಗತ್ತೆ. ಇನ್ನು ಅದೇ ರೀತಿಯಾಗಿ ಇನ್ನು ಟೆಕ್ನಿಷಿಯನ್ ಗ್ರೇಡ್ 3 ಅವರಿಗೆ ಯಾವ ರೀತಿ ಇರ್ತೈತಿಯಪ್ಪ ಅಂತಂದ್ರೆ ಮೊದಲನೇದಾಗಿ ಅವರಿಗೂ ಡ್ಯೂರೇಷನ್ ಬಂದ್ಬಿಟ್ಟು 90 ಮಿನಿಟ್ಸು ಮತ್ತು 100 ಕ್ವಶನ್ಸ್ ಇರ್ತೈತಿ. ಅದೇ ರೀತಿಯಾಗಿ ಇವರಿಗೂ 1/3 ನೆಗೆಟಿವ್ ಇರ್ತೈತಿ. ನೆಕ್ಸ್ಟ್ ಬಂದ್ಬಿಟ್ಟು ಅದೇ ರೀತಿಯಾಗಿ ಇದು ಯಾವ ರೀತಿ ಕ್ವಶನ್ ಪೇಪರ್ ಇರ್ತೈತಪ್ಪ ಅಂತಂದ್ರೆ ಮೊದಲನೇದಾಗಿ ನೋಡ್ಬೋದು ನೀವು. ಇದು
ಟೆಕ್ನಿಷಿಯನ್ ಗ್ರೇಡ್ 3ದವ್ರಿಗೆ ಇರ್ತೈತಿ. ಅದೇ ರೀತಿ ಮ್ಯಾಥಮೆಟಿಕ್ಸು 20 ಕ್ವಶನ್ಸು ಮತ್ತು 25 ಕ್ವಶನ್ಸು 25 ಮಾರ್ಕ್ಸು. ಅದೇ ರೀತಿಯಾಗಿ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರಿಲೇಷನ್ಸ್ ಅದಕ್ಕೆ 25 ಕ್ವಶನ್ಸ್ಗೆ 25 ಮಾರ್ಕ್ಸು. ಅದೇ ರೀತಿಯಾಗಿ ಜನರಲ್ ಸೈನ್ಸು 40 ಕ್ವಶನ್ನು 40 ಮಾರ್ಕ್ಸ್ ಇರ್ತೈತಿ. ಅದೇ ರೀತಿಯಾಗಿ ಜನರಲ್ ಅವೇರ್ನೆಸ್ದವರಿಗೆ 100 ಕ್ವಶನ್ 10 ಕ್ವಶನ್ಸು 10 ಮಾರ್ಕ್ಸ್ ಇರ್ತೈತಿ. ಟೋಟಲ್ ಕ್ವಶನ್ ಪೇಪರು 100 ಮಾರ್ಕ್ಸಿಗೆ ಇರ್ತೈತಿ. ಇದೆಲ್ಲ 100 ಕ್ವಶನ್ಸು 100 ಮಾರ್ಕ್ಸ್ ಇರ್ತೈತಿ. ಇದನ್ನು ಯಾವ ರೀತಿ ಇರ್ತಪ್ಪ ಅಂದ್ರೆ 1/3 ನೆಗೆಟಿವ್ ರೇಷಿಯೋದಲ್ಲಿ ಇರ್ತೈತಿ. 90 ಮಿನಿಟ್ಸು 100 ಕ್ವಶನ್ಸು. 90 ಮಿನಿಟ್ಸ್ದಲ್ಲಿ 100 ಕ್ವಶನ್ಸ್ನ ಸಾಲ್ವ್ ಮಾಡಬೇಕು. ಅದೇ ರೀತಿಯಾಗಿ ನೀವು ಫೋಟೋ ಅಪ್ಲೋಡ್ ಮಾಡೋದು ಇರುತ್ತಲ್ಲ, ಅದು ಯಾವ ಫಾರ್ಮ್ಯಾಟ್ದಲ್ಲಿ ಇರುತ್ತೆ ಅನ್ನೋದು ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ. ಅದನ್ನೆಲ್ಲ ನೀವು ಒಂದು ಸತಿ ಚೆಕ್ ಮಾಡ್ಕೊಂಡು ಅದೇ ಫಾರ್ಮ್ಯಾಟ್ದಲ್ಲಿ ಇಟ್ಕೊಂಡು ನೀವು ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ. ಮತ್ತು ಅದೇ ರೀತಿಯಾಗಿ ನಿಮ್ಮ ಸೈನು ಮತ್ತು ಫೋಟೋನು ಕ್ಲಿಯರಾಗಿ ಇರುವಂಥ ಫೋಟೋನೇ ಅಪ್ಲೋಡ್ ಮಾಡಿ. ನೀವು ಯಾವ್ಯಾವ ಸ್ಟೇಟಿಗೆ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಅದಾವೆ ಅದೆಲ್ಲ ಡೀಟೇಲ್ಸ್ ಸಂಪೂರ್ಣವಾಗಿ ಈ PDF ಇರ್ತೈತಿ. ನಿಮಗೂ ಈ PDF ಬೇಕಪ್ಪ ಅಂತಂದ್ರೆ ಕಮೆಂಟ್ ಬಾಕ್ಸ್ದಲ್ಲಿ PDF ಅಂತೇಳಿ ಟೈಪ್ ಮಾಡಿ, ನಾನು ನಿಮ್ಗೆ ಈ PDF ಕಳಿಸ್ಕೊಡ್ತೀನಿ. ಇಲ್ಲಪ್ಪ ಅಂತಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಹಾಯ್ ಅಂತ ಕಳಿಸಿ PDF ಅಂತೇಳಿ ನೀವು ಕಳಿಸಿದ್ರಪ್ಪ ಅಂತಂದ್ರೆ ನಾನು ಡೈರೆಕ್ಟಾಗಿ ವಾಟ್ಸಪ್ಗೆ ನಿಮ್ಗೆ ಈ PDF ಸೆಂಡ್ ಮಾಡ್ತೀನಿ. ನೀವು ಎಲ್ಲೆಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಅದಾವೆ, ಯಾವ ಸ್ಟೇಟ್ದಲ್ಲಿ ಎಷ್ಟು ಪೋಸ್ಟ್ ಖಾಲಿ ಅದಾವೆ ಎಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇರ್ತೈತಿ. ಸರಿಯಾಗಿ ತಿಳ್ಕೊಂಡ್ಬಿಟ್ಟು ಅಪ್ಲೈ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ವೇಟ್ ಮಾಡಿ. ಸಂಪೂರ್ಣವಾಗಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.